ನಾನು ಎಣಿಸಿದ್ದೇನೆ ಇಲ್ಲಿ ಆದದ್ದೇನು, ನನ್ನ ಕೈ ಮುಟ್ಟಿದ್ದಾನೆನ್ನುವ ಕಾರಣಕ್ಕಾಗಿ ನಾನು ಪ್ರತಿಕಾರ ತೀರಿಸಿಕೊಳ್ಬೇಕೆನ್ನೋ ಹಾಗೆ ಯೋಚಿಸಿದ್ರೆ ಆ ಪಾಪಿ ನನ್ನ ಕೆನ್ನೆಗೆ ಹೊಡಿತಾನೆ, 2 ಕೆನ್ನೆ ಹೊಡಿತಾನೆ. ನೀನ್ ಆಯ್ತಿದೆ ಅಂತ ಸತ್ಯ ಹೀಗೆ ನೀನೊಂದು ಈ ವರ್ಷ ದಂಡು ಕಡಿತೇನೆ ಮಾಡಿದೆ ಮಾಡ. ನಾನು ಬುದ್ಧಿವಂತಿಕೆ ಮಾಡಿದ್ದು, ಅದಕ್ಕೆ ಬೆನ್ನು ಕೊಟ್ಟಿದ್ದು, ಬೇರೆಲ್ಲ ಹೊಡಿಬೇಡ ಅಂತ. ಹಾಗೆ ನೀನು ಬುದ್ಧಿವಂತಿಕೆ ಮಾಡ್ಬೇಕಿತ್ತು. ಅವ್ನು ನಿನ್ನ ಕೆನ್ನೆಗೆ ಹೊಡಿಲಿಕ್ಕೆ ಬಂದಲ್ಲ, ಈ ಪಕ್ಕನೆ ನಿನಗೆ ತಿರುಗಿ ನಿಂತ ಅಭ್ಯಾಸ ಇರ್ಬೋದು, ನನಗ ಆ ತಿರುಗಿ ನಿಂತ ಅಭ್ಯಾಸ ಇಲ್ಲ. ನಿನಗೆ ನೇರ ಎದುರಿಸ್ತೇನೆ. ಮಾತಾಡ್ಬೇಡ, ಒಂದು ಮಾತಾಡ್ಬೇಡ. ಇವತ್ತು ಪ್ರಸಂಗ ಹಾಳಾದದ್ದು ನಿನ್ನಿಂದ, ಪೂರ್ಣ ಹಾಳಾಗಿದೆ. ನೀ ಅಂತ ಯಾಕೆ ಕೇಳು, ಹೋಗಿಲ್ಲ ಅಂತ ಅದೃಷ್ಟಿ ಪ್ರಸಂಗ ಮುಗಿಸಿ ನಮ್ಮ ಮನೆ ಹೋಗಿ ಮುಗಿಸ್ಕೊಂಡು ನೋಡ್ಕೊತಿದ್ದೆ. ಎಂತಕ್ಕೆ ಏನು ಎಂತಕ್ಕೆ ಇದೇ ಕತ್ತಿಯಿಂದ ಆ ಪಾಪಿ ಮಗನನ್ನ ಕೊಚ್ಚಿ 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 ಹಾಕ್ತಿದ್ದೆ. ಅಷ್ಟೊತ್ತಿ ಮಧ್ಯೆ ಒಂದ್ಕಡೆ ಏನಾಗಿ ಮೊಮ್ಮಗನೇ ಏನು ಎಷ್ಟು ಕೊಚ್ಚಿದೆ ಅಂತ ಗೊತ್ತಾಯ್ತು. ನಿಜವಾಗಿ ಕಡಿಯುವುದೇ ಹೌದು ಅಂತ ಆದ್ರೆ ಹೀಗೆ ಅಭಿನಯ ಮಾಡ್ತಾರ, ಇದು ಹಾಗಲ್ಲ. ಎಲ್ಲರೂ ಕುಂಬಳಕಾಯಿ ಕೊಚ್ಚು ಅಲ್ಲ ಕಡಿಯುವುದು ಹೀಗೆ, ಹೆಣ ಕಡಿಯುವುದು ಹೀಗೆ. ನಾಳೆ ನಗರಕ್ಕೆ ಯಾರೋ ಹೆಣ ಹೊಡ್ಲಿಕ್ಕೆ ಹೋಗ ಅದಲ್ಲ. ಅಡಿರ ಅಡಿರ ಅವತ್ತನ ನೀವು ಓದಬೇಕು ಬಂದ್ರೆ ಅದಲ್ಲ. ನಾನು ರಾಜಕುಮಾರಿಯನ್ನು ಆಗಿ ಗೊತ್ತಿದ್ದು ಸಹ ನನ್ನ ಕೆನ್ನೆಗೆ ಹೊಡಿತಾನೆ ಅಂತ ಆದ್ರೆ ಅವನಿಗೆ ಎಷ್ಟು ಧೈರ್ಯ, ಎಲ್ಲಿಂದ ಬಂತು ಅದೇ, ಅವ ಎಲ್ಲಿಂದ ಬಂದ ಅನ್ನೋದಕ್ಕಿಂತಲೂ ರಾಜಕುಮಾರಿಯಾದ ನನ್ನ ಕೆನ್ನೆಗೆ ಹೊಡೆಯುವುದರ ಮೂಲಕ ನನ್ನ ದ್ವೇಷವನ್ನು ಕಟ್ಟಿಕೊಂಡ ಮಾತನಿದ್ದಾನೆ. ನಿನಗೆ ಮಾತ್ರ ಆತ ದ್ವೇಷ ಅಲ್ಲ, ನನಗೂ ದ್ವೇಷ ಇದ್ದಾನೆ. ಯಾಕೆ ನನಗೆ ಹೊಡೆದಿದ್ದಾನೆ ಅಂತಲ್ಲ, ಮತ್ತೆ ಬೇಕಾದ್ರೆ ಮತ್ತೆ ಹೊಡಿಲಿ, ಬೆನ್ನು ಕೊಡ್ತೇನೆ. ಗೊತ್ತಲ್ಲ ಸಿಟ್ಟು ಪಾಪಿ ಮಗ, ನಾವು ಸುಮ್ಮನೆ ಆಗ್ತೇವೆ ಅಂತ ನನಗೇನಂದ, ನನಗೆ ಹೋಗಿ ಹೋಗಿ ಸಣ್ಣ ಅಂತಲ್ಲ, ಸಣ್ಣ ಅಂತಲ್ಲ, ಆ ಮಕ್ಕಳ ಮರಿಗೆ ಸಂತೋಷ ಆಗ್ತದೆ. ಮತ್ತೆ ಎಂತದ್ದ ಅವ ಹೇಳುದು ಒಂದು ಸಾರಿ, ನೀನು 10 ಸಾರಿ ಹೇಳುದು ಆಗತ್ತೆ ಇರ್ತದೋ ಹೇಮ. ಮತ್ತೆ ನನಗೆ ಅವ ಬೇರೆ ಏನ್ ಹೇಳಿದ್ರು ಬೇಸರ ಇಲ್ಲಾಗಿತ್ತು, ಸಣ್ಣ ಅಂತಲ್ಲ ಅವ ಅನ್ನೋದಾಯ್ತು. ಸಿಟ್ಟು ಬರ್ತದೆ ಅಂತ ಹೇಳಿದ್ದು ಹೌದು ಹೇಮ, ಹಾಗಂತ ನನಗೆ ಸಣ್ಣ ಅಂತ ಹೇಳಿದ್ದಾನೆ. ಬೇಡಾಯ್ತು, ನಾನು ಲೆಕ್ಕ ಆಗ್ತಿರ್ತೇನೆ. ಸುಮ್ಮನೆ ಆ ವಿಷಯವೇ ಬೇಡ, ನನಗೆ ಹಾಗೆ ಹೇಳಿದ್ದಾನೆ. ಆದ್ದರಿಂದ ನಿನಗೆ ಮಾತ್ರ ದ್ವೇಷ ಅಲ್ಲ, ನನಗೂ ದ್ವೇಷ ಇದ್ದಾನೆ. ನಮ್ಮಿಬ್ಬರ ದ್ವೇಷವನ್ನು ಕಟ್ಟಿಕೊಂಡು ನಮ್ಮ ನಾಡಿನಲ್ಲಿ ಬದುಕುವ ಸಾಧ್ಯತೆ ಉಂಟೇನಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಅದಲ್ಲದೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಸಾಧ್ಯ ಆಗಬಾರದು. ನಮ್ಮ ದ್ವೇಷವನ್ನ ಕಟ್ಟಿಕೊಂಡ ಪರಿಣಾಮವಾಗಿ ಆತ ಜೀವನದ ಉದ್ದಕ್ಕೂ ಪ್ರತಿ ಕ್ಷಣ ಕೂಡ ನರಳಿ 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 ಸಾಯ್ಬೇಕು. ಯಾಕಪ್ಪ ಇಂಥವ್ರು ಸಹವಾಸ ಮಾಡಿದೆ ಎನ್ನುವ ಹಾಗೆ ಪಶ್ಚಾತ್ತಾಪ ಕೊಡಬೇಕು. ಅವನಿಗೆ ಆಗಬಹುದಂತ ಶಿಕ್ಷೆಯಿಂದ ಉಳಿದವರು ನಮ್ಮ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನೋಡುವುದನ್ನು ಬಿಡಬೇಕು, ಅಂತ ಶಿಕ್ಷೆ ಆಗಬೇಕು. ನಮ್ಮಿಬ್ಬರ ದ್ವೇಷ ಎಂತದ್ದು ಹೇಮ, ಇವತ್ತು ನಮ್ಮನ್ನ ಕೆಳಗೆ ನಮ್ಮಿಬ್ಬರ ದ್ವೇಷವನ್ನ ಕಟ್ಟಿಕೊಂಡಿದ್ದಾನೆ. ನಮ್ಮಿಬ್ಬರ ದ್ವೇಷವನ್ನ ಕಟ್ಟಿಕೊಂಡಿದ್ದು ಹೇಗಾಯ್ತು? ಹಾವಿನ ದ್ವೇಷ ಕಟ್ಟಿಕೊಂಡಾಗಾಯ್ತು. ಹೇಮ, ಹಾವಿನ ದ್ವೇಷ 12 ವರ್ಷ. ಸ್ವರಕ್ಕೆ ನೀ ಬೇರೆ ಹಾಗಲ್ಲ ಹೇಮ, ಹಾವಿನ ದ್ವೇಷ 12 ವರ್ಷ, ನಮ್ಮ ದ್ವೇಷ 102 ವರ್ಷ. ಹೊಸ ವರ್ಷಕ್ಕೆ ಆಗಬೇಕು. ಎಷ್ಟು ವರ್ಷ ಆದ್ರೂ ಬಿಡುವ ಪ್ರಶ್ನೆ ಖಂಡಿತವಾಗಿಲ್ಲ. ಯಾಕೆ ಇಲ್ಲ? ನಮ್ಮ ದ್ವೇಷವನ್ನ ಕಟ್ಟಿಕೊಂಡವನಿದ್ದಾನೆ, ಆದ್ದರಿಂದ ಬಿಡಬಾರದು ಬಿಡಬಾರದು. ಬಿಡಬಾರ್ದು. ಹೌದು, ಮಾಡುದೆ ಅಂತ ಹೇಳು. ನೀ ಗಡಿಬಿಡಿ ಮಾಡ್ಕೊಳ್ಬೇಡ. ನಮ್ಮ ದ್ವೇಷವನ್ನ ಕಟ್ಟಿಕೊಂಡಿದ್ದಾನೆ ಅಂತ ಆದ್ರೆ ಅವನಿಗೆ ಸಾಮಾನ್ಯವಾದಂತಹ ಶಿಕ್ಷೆ ಆಗಬಾರ್ದು, ತಕ್ಕ ಶಿಕ್ಷೆ ಆಗ್ಬೇಕು. ಏನ್ ಮಾಡುವ ಹೇಮ? ಹೇಗೆ ಹೇಳ್ತೀಯ ಕೊಟ್ಟು ಕೊಂದಾಗ್ತದೆ. ಬಿಡಬಾರ್ದು ಅಂತ ಆದ್ರೆ ಹೇಗೆ? ಒಳ್ಳೆ ಉಪಾಯ ಮಾಡಬೇಕು. ಏನು?
ನಾವಿಬ್ಬರು ಒಂದಾಗಿ ನೇರವಾಗಿ ನಿನ್ನಪ್ಪನ ಬಳಿ ಹೋಗ್ಬೇಕು. ಹೋಗುವುದು ಮಾತ್ರ ಅಲ್ಲ, ಮತ್ತೆ ನಿನ್ನಪ್ಪನ ಸರಿಯಾದಲ್ಲಿ ಅವನ ಕುರಿತಾಗಿ ಹೇಳಿಕೊಡ್ಬೇಕು. ಹೇಗೆ? 1ಕ್ಕೆ 9, 9ಕ್ಕೆ 90, 90ಕ್ಕೆ 999 ಮಾಡಿ ಸೇರಿಸಿ ಹೇಳಿಕೊಡ್ಬೇಕು. ಮತ್ತೆ ನಾಟಕ ಮಾಡಬೇಕು. ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತಾದ್ರೆ ಹೇಗೆ? ನನಗೆ ಗೊತ್ತಿರ್ಲಿಲ್ಲ ಎಲ್ಲುಂಟಂತೆ. ಏನು ಎಷ್ಟೊತ್ತಿಗೆ ಬರ್ತದೆ? ಯಾವುದೇ ನಿನ್ನ ಅಪ್ಪನ ಹೇಳ ನಾಟಕ ಹೇಮ. ಓ ಹೌದಾ? ನಾನು ನಾಟಕ ಬತ್ತು ಉಂಟು. ನಿನ್ನ ಅಪ್ಪ ಸತ್ತೋದ್ರೆ ಇಷ್ಟೊಂದು ಸುಳ್ಳಿ. ಪೂರ್ವ ಜನ್ಮದಲ್ಲಿ ನನ್ನ ಅಪ್ಪ ದ್ವೇಷ ಆಗಿದ್ದೀನಿ. ಯಾಕೆ ಹೊಟ್ಟೆಲ್ಲ ಮಾತಾಡ್ಬೇಡ ಹೇಮ. ಅದಲ್ಲ ಸುಮ್ಮನೆ ನಾಟಕ ಹೇಗೆ ಹೇಳ್ತೀನಿ ನಾನು. ನಿಮ್ಮ ಮುದ್ದಿನ ಮಗಳು ಹೇಮಮಾಲಿನಿಯ ಕೆನ್ನೆಗೆ ಆ ಪಾಪಿ ಹೊಡೆದ. ಅದು 2 ಕೆನ್ನೆಗೂ ಹೊಡೆದ. ಅದ್ರ ಪರಿಣಾಮವಾಗಿ ನಿಮ್ಮ ಪ್ರೀತಿಯ ಮಗಳು, ನಿಮ್ಮ ಮುದ್ದಿನ ಮಗಳು ಹೇಮಮಾಲಿನಿಯ ಬಾಯಿಂದ ಅಷ್ಟೊತ್ತಿಗೆ ಬುಳ್ಳ ಬೇಡ, ಒಂದೇ ಸರಿ ಬುಳ್ಳ ಸ್ವಲ್ಪ ಚಾಯ್ ಎಲ್ಲ ಹತ್ತು. ಹೇಮದಲ್ಲ, ಬಾಯಿಂದ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಯಿತು ಯಜಮಾನ್ರೆ. ಯಜಮಾನ್ರೆ ಮಾತ್ರ ಅಲ್ಲ, ಯಜಮಾನ್ರೆ ನಿಮ್ಮ ಮುದ್ದಿನ ಮಗಳು ಹೇಮಮಾಲಿನಿ ಅವಳು ಕೆನ್ನೆಗೆ ಹೊಡೆದ ಪರಿಣಾಮ ನಿಮ್ಮ ಮಗಳ ಬಾಯಲ್ಲಿದ್ದ 4 ಹಲ್ಲು ಉದ್ರಿ ಹೋಯ್ತು ಯಜಮಾನ್ರೆ. ಇವ ಹಳೆ ಮುದುಕಿನೆಲ್ಲ ಪ್ರೀತಿ ಮಾಡ್ತಾ ಇದ್ದ 4 ಅಲ್ಲಿ ಹಾಗೆಲ್ಲ ಯೋಚನೆ ಮಾಡ್ಬೇಡ ಹೇಮ. ಯೋಕೆ ಕೇಳು. ನಿನ್ನಪ್ಪನಿಗೆ ನೀನಂದರೆ ಅತಿ ಪ್ರೀತಿ. ಈ ರೀತಿಯಾಗಿ ಹೇಳಿದ್ದೆವು ಅಂತ ಆದ್ರೆ ಯೋಚನೆ ಮಾಡುವುದಕ್ಕೆ ಪ್ರೀತಿ ಎನ್ನುವಂತ ಗೋಡೆ ಅಡ್ಡ ಬರ್ತದೆ. ಆವಾಗ ಸೆಟ್ಟು ಹೋಗ್ತವ್ರೆ ನಿನ್ನಪ್ಪ. ಅವನನ್ನ ಎಳೆ ತರಿಸಿ ಅವನ ರೊಟ್ಟೆಯನ್ನು ಕಟ್ಟಿ ಸೆರೆಗೆ ಅಟ್ಟಿ ಸರಿಯಾದ ಶಿಕ್ಷೆಯನ್ನು ಕೊಡ್ತಾರೆ. ತಡ ಮಾಡಬಾರ್ದು. ನನಗೆ ಈಗ ಒಂದು ಸತ್ಯ ಗೊತ್ತಾಯ್ತು. ಏನೇಮ? ನೀನು ಭೂಷಣನಲ್ಲ, ದೊಡ್ಡ ಭೂಚಣ್ಣ. ಮತ್ತೆಂತದ್ದ ಹೋಗಿ ಅಪ್ಪನಲ್ಲಿ ಹೇಳಿದ್ರೆ ಶಿಕ್ಷೆ ಆಗ್ತದೆ ಗೊತ್ತುಂಟ್ರೆ ನನಗೆ ಆಗ್ಬೇಕು. ಅದಲ್ಲ, ನಾವು ಪೆಟ್ಟು ತಿಂದ ವಿಷಯ ಈ ನಾಡಿನವರಿಗೆಲ್ಲ ಪ್ರಚಾರ ಆಗುದಿಲ್ವೇನಾ? ಮತ್ತೆ ಅದು ಬೇಡ, ಬೇರೆ ಏನಾದ್ರು ಬಿಡುವ ಪ್ರಶ್ನೆ ಇಲ್ಲ. ಬಿಡುವ ಪ್ರಶ್ನೆ ಇಲ್ಲ. ಹೌದು ಹೇಮ ಈಗೆಂತ ಭಯಂಕರ ಉಂಟು ಅಂತ ಹೋಗ್ತಾ ಇದ್ದಾನೆ. ಹೌದು ಹೋಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ನೀ ಹೀಗೆ ಹೇಳ್ತಿದ್ರ 90 ಹೋಗಿ ಮಲಗ್ತಾ ಹೋಗ್ತಾ ಇದ್ದಾನೆ ನಮ್ಮ ವೈರಿ. ಅದೇ ಇವಾಗ ಮತ್ತೊಂದು ಉಪಾಯ ಮಾಡಬೇಕು. ಏನು? ಚಕ್ಕ ಪಾಠವನ್ನು ಕಲಿಸಬೇಕು ಅಂತಾದ್ರೆ ಹೇಮ ನಾವಿಬ್ಬರು ಮುಸ್ಕ ಹಾಕೊಳ್ಬೇಕು. ಆಮೇಲೆ ಮತ್ತೊಂದು ಮುಸ್ಕನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಆತ, ಅವನ ಬೆನ್ನ ಹಿಂದೆ ಮೇಲೆ ಹೋಗ್ಬೇಕು. ಹೋಗಿ ಇಲ್ಲಿನಿಂದ ಹೋಗಿ ಮುಸ್ಕ ಹಾಕಿ ಸರಿ ಬಾರಿಸುವ ಪಾಪಿ ಮಗನಿಗೆ. ಹೇಗೆ? ಮತ್ತೆ ನಾವು ಮುಸ್ಕ ಹಾಕೊಳ್ಳುದು, ಮೆಲ್ಲ ಹೋಗುದು, ಅವನಿಗೆ ಮುಸ್ಕ. ಈಗ ನಾವು ಮುಸ್ಕ ಹಾಕೊಂಡ್ರ ಮೇಲೆ ಅವನಿಗೆ ಮುಸ್ಕ ನಮ್ ಕಾಣ್ತದೆ. ಅಯ್ಯೋ ಹೇಮ, ಯಾಕೆ ಯೋಚನೆ ಮಾಡ್ತೀಯ? ಮಂಡಿಬೇಕು ಅಂತ ಹೇಳುದಕ್ಕೆ ಹೇಮೋ ನಾವಿಬ್ರು ತಿಳುವೋದ ಬಟ್ಟೆ ಮುಸ್ಕ ಹಾಕೊಳ್ಳೋಣ. ಅವನಿಗೆ ಹಾಗಲ್ಲ. ಹೊಡೆಯೋ ದೊಡ್ಡ ವಿಷಯ ಅಲ್ಲ, ಹೊಡೆದದ್ದೇ ಹೌದು ಅಂತ ಆದ್ರೆ ಪೆಟ್ಟಿನ ನೋವು ಕಡಿಮೆ ಆಗೋಲ್ಲಿ ಮಾತ್ರ ನೆನಪಿರ್ತದೆ. ಅದಾಗಬಾರ್ದು. ಅವ್ನಿಗೆ ಪೆಟ್ಟು ಬೀಳ್ಬೇಕು ಎಲ್ಲಿ ಗೊತ್ತಾ? ಎಲ್ಲಿ? ಜೀವನಕ್ಕೆ ಪೆಟ್ಟು ಬೀಳ್ಬೇಕು, ಬದುಕಿಗೆ ಹೊಡೆತ ಬೀಳ್ಬೇಕು, ಅವನ ಮಾನಕ್ಕೆ ಬೀಳ್ಬೇಕು. ಅಂತ ಉಪಾಯ ನನ್ನಲ್ಲುಂಟು. ಮಾಡಬೇಕಾದ ವ್ಯಕ್ತಿ ನೀನೇ ಇದ್ದಿ. ಏನ್ ಮಾಡ್ಬೇಕು ಹೇಳು? ಬಾರ ಮಾಡ್ಬೇಕಿಲ್ಲ. ಇದು ಎಂತದಿದಲ್ಲ ನಾ ಮಾಡುದೇಮ ನೋಡೇಮ. ನಾನು ನೀನು ಮದುವೆ ಆಗೋರಲ್ವಾ? ನೀ ಗಂಡ ಅಲ್ಲ, ನೀ ನಾ ಗಂಡ, ನೀ ಹೆಂಡತಿ ಆಗೋರಲ್ವೇಮ. ನೀನ್ ಇದನ್ನು ಮಾಡಲೇಬೇಕು. ಬೇಡ ಮಾಡ್ಬೇಕು ಅಂದ್ರೆ ಇದನ್ನ ಬೇಡ.
ಆಚಾರ್ಯ ಮಗು ಅಳ್ತಾ ಉಂಟು ಉಟ್ಕೊ ಇಟ್ಕೊಡಿ. ನಿಮ್ಮ ಹತ್ರ ಇರುವುದಲ್ಲ ಅವ್ರ ಹತ್ರ ಕಣೆ. ಯಾವ ವೈದ್ಯ? ಅವ್ರ ಹತ್ರ ಇರ್ತದೆ. ಮತ್ತೆಂತದ್ದ ನೀನೊಂದು ನಾಡಿನ ಸೇನಾಧಿಪತಿಯಾಗಿ ಸಣ್ಣ ಮಕ್ಕಳಾಗಿ ಮಾಡ್ತಾ ಇದ್ದಿ. ಓದಿಲ್ಲ ಈ ಕೆಲಸ ನಾ ಮಾಡುದೇ ಆಗುದಿಲ್ವಾ? ನಾ ಮಾಡುದಿಲ್ಲ. ಸರಿ, ಆಗುದಿಲ್ಲ ಅಂತ ಆದ್ರೆ ನನ್ನ ಮಾತು ಕೇಳು. ನೀನಿನ್ನ ಮದುವೆ ಆಗ್ಬೇಕು ಅಂತಿದ್ದೆ ಬಿಟ್ಟೆ. ನನಗಿಂತಲೂ ವಯಸ್ಸಿನಲ್ಲಿ ಸಣ್ಣವರಾದ್ರೂ ಅಡ್ಡಿಲ್ಲ, ಮದುವೆ ಆಗ್ಬೇಕು ಎನ್ನುವ ಹಾಗೆ ಅಪಾಪಿಕೆಯಲ್ಲಿರುವಂತ ಆ ಸಣ್ಣ ಹುಡುಗರು ಹೇಳು ನನ್ನ ಒಂದಿದ್ರೆ ಹೇಳಿ ಒಂದಿದ್ರೆ ಹೇಳಿ. ಬಂದೆ ಅದು ಒಂಚೂರು ಉದ್ದಿದ್ರಡ್ಡಿಲ್ಲ ಆಗಿತ್ತಲ್ಲ. ಮದುವೆ ಆಗ್ತಾನೆ ಅವ್ರನ್ನ ಎಷ್ಟು ಮದುವೆ ಆಗ್ತಾರ ಅವ್ರು ನಿಂದು? ಅವ್ರು ಮೂರಾಯ್ತಲ್ಲ ಅವ್ರಿಗೆ. ಎಂತ ಮಾತಾಡ ಏನು ದೇವ್ರ ಮೇಲಾಡೆ ನಿನ್ ಮೇಲಾಡೆ ಹೇಮ, ನನ್ ಮದುವೆ ಆಗದಿದ್ರು ಒಟ್ಟಿಲ್ಲ ಹೇಮ, ನನ್ನ ಬೇಸರ ಇಲ್ಲ ಹೇಮ. ಆದ್ರೆ ಮಾತು ಮದುವೆ ಆಗ್ಬೇಡ ಇವ ಎಲ್ಲ ಹೋಗಿ ಯಾಕಲ್ಲ ಮಾತು ಕೊಟ್ಟು ಬಂದಿದ್ದವ್ರಿಗೆ ಎಂತದ್ದು. ನಾಳೆ ನಿನ್ ಗಂಡಂದ್ರೆ ಹೋಗ್ತದೇಮೋ, ಬೇಡ ಏಮೋ, ನಾನು ಮತ್ತಿರುವುದಿಲ್ಲ. ಮತ್ತೆ ಆದ್ರೂ ನಿನ್ನಷ್ಟು ಜಗದಾಗ್ತಾರಲ್ಲ ಆಗದೆ ಹೋದ್ರೆ ನೀನೇನು ಮದುವೆ ಮಾಡ್ಬೇಕು. ಹೆಣ್ಣು ಹೌದಾ ಇವಳೆ? ಎಂತಪ್ಪ ಸ್ವಲ್ಪ ಸ್ವಲ್ಪ ಓದಿಲ್ಲ ಅಂತ ಆ ಪಾಪಿ ಮಗ ಬಂದ ಶಂಡ ಅಂತ ಹೇಳ್ದ. ಇವಳು ಈ ಕೆಲಸ ಮಾಡ್ತಿದ್ರೆ ಮದುವೆ ಆಗುದಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಈ ಕೆಲ್ಸನು ನಾ ಮಾಡಪ್ಪ ಅಲ್ವಾ, ನಾನೇ ಕೆಲಸ ಮಾಡಿದ್ರೆ ಅವಳು ಮದುವೆ ಆಗುದಿಲ್ಲ ಅಂತ ಹೇಳ್ತಾಳೆ. ನಂಗೆ ಅವಳು ಬೇಕು, ಅವಳು ಬಿಡುವುದಿಲ್ಲ ನಾನು, ನಂಗೆ ಅವಳು ಮದುವೆ ಆಗಲೇಬೇಕು. ಏನ್ ಸಾಯುವುದು ನಾನೀಗ? ಸಾಯ್ಲಿ ಮಾಡುವ, ಆಗುದೆಲ್ಲ ಒಳ್ಳೇದಕ್ಕೆ ಮಾಡುವ. ಈ ಕೆಲಸ ಮಾಡೋದ್ರಿಂದ ನನಗೂ ಒಂದ್ ಸಣ್ಣ ಲಾಭ ಉಂಟು ನೋಡಿ.